ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಪಾರ್ಟ್ 2 ವಿಡಿಯೋ ಇನ್ ತಿರುಮಲ ಟೆಂಪಲ್. ಈ ವಿಡಿಯೋದಲ್ಲಿ ನಾನು ನಮಗೆ ದರ್ಶನ ಎಷ್ಟೊತ್ತಿಗೆ ಆಯಿತು, ನಾವೆಲ್ಲ ಅಕಾಮಡೇಷನ್ ತೊಗೊಂಡಿದ್ವಿ, ಏನೇನೆಲ್ಲ ಆಯಿತು ಅಂತ ನಾನೆಲ್ಲ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲ ಎಲ್ಲರೂ ಕೊನೆವರೆಗೂ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾವು ಸ್ಟೆಪ್ಸ್ ಎಲ್ಲ ಹತ್ತಾದ್ಮೇಲೆ ಫಸ್ಟ್ ಬಂದಿದೆ CRO ಆಫೀಸ್ ಹತ್ರ ಅಕಮಂಡೇಷನ್ ಬುಕ್ ಮಾಡ್ಕೊಳ್ಳೋಕ್ಕೋಸ್ಕರ. ಅಕಮಂಡೇಷನ್ ಬುಕ್ ಮಾಡೋದು ವೆರಿ ಸಿಂಪಲ್. ಫಸ್ಟು CRO ಆಫೀಸ್ ಹತ್ರ ಬಂದು ಕ್ಯೂ ಲೈನ್ ಇರುತ್ತೆ, ಕ್ಯೂ ಲೈನ್ಗೆ ಜಾಯ್ನ್ ಆಗಿ ನಮ್ಮ ID ಪ್ರೂಫು, ಫೋನ್ ನಂಬರ್ನ ಕೊಟ್ಟರೆ ಅವರು ಒಂದು ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಆ ಸ್ಲಿಪ್ಪು ನನಗೇನು ತೋರಿಸ್ತಿದ್ದೀನಲ್ಲ ಈ ಥರ ಇರುತ್ತೆ. ಫ್ರೆಂಡ್ಸ್, ಈ ಅಕಮಂಡೇಷನ್ನು ಅನ್ಮ್ಯಾರಿಡ್ ಪರ್ಸನ್, ಸಿಂಗಲ್ ಪರ್ಸನ್ಸ್ಗೆಲ್ಲ ಕೊಡೋಲ್ಲ, ಫ್ಯಾಮಿಲಿ ಇದ್ದವ್ರಿಗೆ ಮಾತ್ರ ಅಕಮಂಡೇಷನ್ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ನಾವು 9 ಗಂಟೆಗೆ ರಿಜಿಸ್ಟ್ರೇಷನ್ ಮಾಡಿಸಿದ್ಕೆ ನಮಗೆ 11 ಗಂಟೆಗೆ ಮೆಸೇಜ್ ಬಂತು. ನಮಗೆ ANCಯಲ್ಲಿ 439E ಆಗಿ ರೂಮ್ ಅಲಾಟ್ಮೆಂಟ್ ಆಗಿದೆ ಅಂತ ಮೆಸೇಜ್ ಬಂತು. ನಾವು ಆಫೀಸ್ಗೆ ಹೋಗಿ ಮೆಸೇಜ್ ತೋರಿಸಿದ್ಕೆ ನಮಗೆ ದುಡ್ಡನ್ನ ಕಟ್ಟಿಸ್ಕೊಂಡು ಕೀ ಕೊಟ್ಟರು. ನೋಡಿ, ಈ ಥರ ಸ್ಟೆಪ್ಸ್ ಎಲ್ಲ ಮೇಲೆ ಹತ್ಕೊಂಡು ಬರೋ ಅಂಥ ರೂಮು. ಮೇಲ್ಗಡೆ EF ಅಂತ ಇರುತ್ತಲ್ಲ, ಅದು ಸಿಕ್ಕಿದೆ. ಅದರಲ್ಲಿ ನಮಗೆ ಸಿಕ್ಕಿದೆ. Fಲ್ಲಿ ಇನ್ನೊಬ್ಬರು ಬೇರೆಯವರಿದ್ದರು. ನಾವು 3 ಜನ ಅಂತ ಹೇಳಿದ್ವಿ, ನಮಗೂ ಆದ್ರೂ ದೊಡ್ಡ ರೂಮೇ ಸಿಕ್ಕಿದೆ. ಅದೃಷ್ಟ ಅಂತಲೇ ಹೇಳ್ಬೋದು. ಕೆಲವೊಂದು ಸರಿ ಚಿಕ್ಕದು ಸಿಗುತ್ತೆ, ಕೆಲವೊಂದು ಸರಿ ದೊಡ್ಡದು ಸಿಗುತ್ತೆ. ಈ ಸರಿ ದೊಡ್ಡದೇ ಸಿಕ್ಕಿದೆ. ತುಂಬಾ ಚೆನ್ನಾಗಿತ್ತು ರೂಮು. ನೋಡಿ, ದೇವ್ರ ಫೋಟೋ ಎಲ್ಲ ಹಾಕಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಇದರಲ್ಲಿ 2 ಬೆಡ್ಡು, 2 ಪಿಲ್ಲೋ, ಬ್ಲ್ಯಾಂಕೆಟ್ಟು ಎಲ್ಲ ಇರುತ್ತೆ. ಆರಾಮಾಗಿ ಫ್ಯಾಮಿಲಿ ಸ್ಟೇ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಒಂದು ದಿವಸ ಫುಲ್ಲು ಆರಾಮಾಗಿ ಸ್ಟೇ ಮಾಡಿ ಸ್ವಾಮಿ ದರ್ಶನ ಮಾಡ್ಬೋದು. ಆದಷ್ಟು ಈ ಸರಿನೇ ನಮಗೆ ಬೇಗ ಅಲಾಟ್ಮೆಂಟ್ ಆಯಿತು ರೂಮು. ಕೆಲವೊಂದು ಸರಿ ತುಂಬ ಲೇಟ್ ಆಗುತ್ತೆ. ಅದರಲ್ಲಿ ಸ್ಲಿಪ್ಪಲ್ಲಿ ನಮಗೆ ಆಫ್ಟರ್ 10 AM ಅಂತ ಇತ್ತು, ಆದರೆ ಮೆಸೇಜ್ ಬರೋದು 11 ಗಂಟೆ ಆಯಿತು. ಇರಲಿ, ಪರವಾಗಿಲ್ಲ, ರೂಮ್ ಸಿಕ್ತು. ನೋಡಿ, ಎಕ್ಸ್ಟ್ರಾ ಒಂದು ಹಾಲ್ ಕೂಡ ಇದೆ. ಅದರಲ್ಲಿ ಒಂದು ಕಡೆ ವಾಶ್ರೂಮು, ಇನ್ನೊಂದು ಕಡೆ ಬಾತ್ರೂಮ್ ಇದೆ. ಇದು ಬಾತ್ರೂಮು, ಸ್ನಾನ ಮಾಡೋಕ್ಕೆ ಗೀಝರ್ ವ್ಯವಸ್ಥೆ ಎಲ್ಲ ಇತ್ತು, ಚೆನ್ನಾಗೇ ಇತ್ತು ಅದನ್ನು. ಆಮೇಲೆ ಎಲ್ಲ ಕಡೆ ನೀವು ಚಾರ್ಜ್ ಹಾಕ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಆಮೇಲೆ ಎಕ್ಸ್ಟ್ರಾ ಒಂದು ರೂಮ್ ಕೂಡ ಇದೆ, ಡ್ರೆಸ್ ಎಲ್ಲ ಚೇಂಜ್ ಮಾಡೋಕ್ಕೆ. ಇದು ಕೂಡ ಎಲ್ಲ ಚೆನ್ನಾಗೇ ಇತ್ತು. ರೂಮ್ ಮಾತ್ರ ತುಂಬಾ ದೊಡ್ಡದಾಗಿತ್ತು. EF ರೂಮ್ ಸಿಕ್ಕರೆ ತುಂಬ ದೊಡ್ಡದಾಗೇ ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಅಲ್ಲಿಂದ ಹೊರಟಿದ್ದು ನಾವು ದೇವಸ್ಥಾನದ ಹತ್ರ ಹೋಗೋಣ ಅಂತ, ಅದಕ್ಕೆ ಫ್ರೀ ಬಸ್ ಹತ್ತಿದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಫ್ರೀ ಬಸ್ಸು. ಮುಂದೆ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಹಾಗಾಗಿ ಒಳಗೆ ಕುಂತಾಗಲೇ ವೀಡಿಯೋ ಮಾಡ್ಕೊಂಡಿದ್ದೆ. ನೋಡಿ ಎಷ್ಟು ರಶ್ ಆಗಿದೆ ಅಂತ, ತುಂಬಾ ರಶ್ ಇತ್ತು ಬಸ್ಸು. ಫ್ರೀ ಬಸ್ ಅಂದರೆ ಆಲ್ಮೋಸ್ಟ್ ರಶ್ ಆಗಿ ಇರುತ್ತೆ. ಜನ ಎಲ್ಲ ನಿಂತ್ಕೊಂಡಿದ್ರು, ನಮಗೆ ಸೀಟ್ ಸಿಕ್ಕಿತ್ತು, ನಾವು ಕೂತಿದ್ವಿ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ನಾವು ಫ್ರೀ ಬಸ್ಸಲ್ಲಿ ಬಂದ್ವಲ್ಲ, ಈಗ ದೇವಸ್ಥಾನ ಹತ್ರ ಬಂದ್ವಿ. ಈಗ ವರಸ್ವಾಮಿ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ, ಹಾಗಾಗಿ ಹೋಗ್ತಾ ಇದ್ದೀವಿ. ಇದು ವರಸ್ವಾಮಿ ರೆಸ್ಟ್ ಹೌಸ್ ಹತ್ರ ಇಳ್ಕೊಂಡು ಹಿಂಗೆ ನಡ್ಕೊಂಡು ಹೋದರೆ ದೇವಸ್ಥಾನಕ್ಕೆ ಹತ್ರ ಆಗುತ್ತೆ. ಇಲ್ಲೇ ಪಕ್ಕ ವಿಂಗಮಾಂಬ ಅನ್ನಪ್ರಸಾದ ಕೇಂದ್ರ ಕೂಡ ಇದೆ, ಅಲ್ಲಿಗೂ ಹೋಗ್ಬೋದು. ನಾವು ಫಸ್ಟ್ ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿದೆ. ಬಿಸಿಲಾಗುತ್ತೆ ಜನಕ್ಕೆ ಅಂತ ಎಲ್ಲ ಶೆಲ್ಟ್ರೆಲ್ಲ ಮಾಡಿದ್ದಾರೆ. ಇದು ಕೂಡ ತುಂಬಾ ವ್ಯವಸ್ಥೆ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿತ್ತು. ನೋಡಿ ಫ್ರೆಂಡ್ಸ್, ಈಗೇನು ತೋರಿಸ್ತಿದ್ದೀನಲ್ಲ, ಅದು ಅಯವಧನ ಸ್ವಾಮಿ ದೇವಸ್ಥಾನ. ಇಲ್ಲೂ ಕೂಡ ಪೂಜೆ ಮಾಡೋರು ಮಾಡಿಸ್ತಾರೆ. ಅದಾದಮೇಲೆ ಅಲ್ಲಿ ಏನು ಸ್ಟ್ರೈಟ್ ಕಾಣಿಸ್ತಿದೆಯಲ್ಲ, ಅದು ಸ್ವಾಮಿ ದೇವಸ್ಥಾನ. ಇಲ್ಲಿಂದ ಸ್ಟ್ರೈಟ್ ನಡ್ಕೊಂಡ್ರೆ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ನಾವು ಇಲ್ಲಿಗೆ ಏನು ಬಂದಮೇಲೆ ಇದೆಲ್ಲ ಏನು ಮಾಡಬೀದಿಗಳು ಇವೆಲ್ಲ. ಇಲ್ಲಿ ಸ್ಲಿಪ್ಪರ್ಸ್ ಹಾಕಿ ಯಾರು ಕೂಡ ಓಡಾಡಲ್ಲ, ಹಾಗಾಗಿ ಇದು ಪವಿತ್ರವಾದ ಜಾಗ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈಗ ತಿರುಮಲದಲ್ಲಿ ಈ ಥರ ಫ್ರೀ ನಾಮ ಕೂಡ ಇಡ್ತಾರೆ, ನೀವು ಬೇಕಂದರೆ ಇಡಿಸ್ಕೋಬೋದು. ನಮ್ಮ ಮನೆಯಲ್ಲೂ ಇಡಿಸ್ಕೊಂಡ್ರು ನಾಮನ ಈ ಥರ ಫ್ರೀಯಾಗಿ ನಮ್ಮ ಇಡ್ತಾರೆ. ಅಂದರೆ ಇಲ್ಲೇನು ಕೆಲಸ ವರ್ಕ್ ಮಾಡೋಕ್ಕೆ ಬಂದಿರ್ತಾರಲ್ಲ, ಸೇವೆ ಮಾಡೋಕ್ಕೆ, ಅವರೇ ಇಡ್ತಾರೆ ನಾಮನ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಾಮ ಇಕ್ಸ್ಕೊಂಡಿರೋದು. ಈಗೇನು ನಾವು ಹೋಗ್ತಿದ್ದೀವಲ್ಲ ಫ್ರೆಂಡ್ಸ್, ಇಲ್ಲೇನು ಕ್ಯೂ ಲೈನ್ಸ್ ಕಾಣ್ತಿದೆಯಲ್ಲ, ಅದೇ ವರಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ ತುಂಬಾ ಕ್ಯೂ ಲೈನ್ಸ್ ಇತ್ತು. ನಾವು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಒಂದು 10-15 ಮಿನಿಟ್ಸಲ್ಲಿ ನಮಗೆ ದರ್ಶನ ಆಯಿತು. ನೋಡಿ ಫ್ರೆಂಡ್ಸ್, ಇದೇನು ತೋರಿಸ್ತಿದ್ದೀನಲ್ಲ, ಇದೇ ವರಸ್ವಾಮಿ ದೇವಸ್ಥಾನ. ದೇವ್ರು ಕಾಣಿಸ್ತಿದೆಯಲ್ಲ, ಅದು ಹಿಂದೆ ದೇವಸ್ಥಾನ. ತುಂಬಾ ಚೆನ್ನಾಗಿದೆ. ಅಲ್ಲೂ ಕೂಡ ಫೋನು ಒಳಗೆ ಅಲ್ಲೋ ಇಲ್ಲ, ಹಾಗಾಗಿ ನಾನು ಈಚೆ ಕಡೆ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದು ಸ್ವಾಮಿ ದೇವಸ್ಥಾನದ ಸುತ್ತಮುತ್ತ ಇರೋದೆಲ್ಲ ಮಾಡಬೀದಿಗಳೇ, ತುಂಬಾ ಚೆನ್ನಾಗಿದೆ ಮಾಡಬೀದಿಗಳು. ಬನ್ನಿ ಫ್ರೆಂಡ್ಸ್, ಹಿಂಗೆ ಮುಂದೆ ಹೋಗೋಣ. ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಸ್ವಾಮಿ ದೇವಸ್ಥಾನದ ಹತ್ರ. ರಾತ್ರಿ ದರ್ಶನ ಮಾಡಿದ್ವಲ್ವ, ನಮಗೆ ದರ್ಶನ ಬಂದು 4 ಗಂಟೆ ಸ್ಲಾಟಿಗಿತ್ತಲ್ವ. ನಾವು ಕರೆಕ್ಟಾಗಿ 4 ಗಂಟೆಗೆ ಹೋಗಿ ಜಾಯ್ನ್ ಆದ್ವಿ. ನಮಗೆ ದರ್ಶನ ಆಗಿದ್ದು ಬಂದು 9 ಗಂಟೆ ಆಯಿತು, ಯಾಕಂದರೆ ಸ್ವಲ್ಪ ರಶ್ ಇತ್ತು. ಹಾಗಾಗಿ 9 ಗಂಟೆಗೆಲ್ಲ ದರ್ಶನ ಆಯಿತು. ನಾವು 10 ಗಂಟೆಗೆ ಬಂದು ಊಟ ಮಾಡಿ, ನೈಟ್ ಫೋನ್ ತೊಗೊಬಂದಿಲ್ಲ, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ವೀಡಿಯೋ ಮಾಡೋಕ್ಕೋಸ್ಕರನೇ ಬಂದ್ವಿ. ಇಲ್ಲಿ ಬಂದು ಇವಾಗ ಕೈ ಮುಗಿಯೋಣ ಅಂತ ಬಂದಿದ್ವಿ. ಕೈ ಮುಗ್ಕೊಂತ ಹಿಂಗೆ ಮುಂದೆ ಅಡ್ಡಾಡೋಣ ಅಂತ ಬಂದ್ವಿ.
ನೋಡಿ ಫ್ರೆಂಡ್ಸ್, ಇಲ್ಲಿಂದ ಏನು ಮುಂದೆ ಹೋಗ್ತೀವಲ್ಲ, ಕೆಲವರಿಗೆ ಸುಪ್ಪತ್ತಮ್ಮ ಎಲ್ಲಿದೆ ಅಂತ ಗೊತ್ತಿರಲ್ಲ. ಈಗ ಇಲ್ಲಿಂದ ಸ್ವಾಮಿ ದೇವಸ್ಥಾನದ ಬೆಳಗಡೆ ಅಂದರೆ ನಾವು ದರ್ಶನಕ್ಕೆ ಹೋಗ್ತೀವಲ್ಲ, ಆ ಕ್ಯೂ ಲೈನ್ಸ್ ಈ ಕಡೆ ಎದುರುಗಡೆ ಇರೋದೇನೆ ಸುಪ್ಪತ್ತಮ್ಮ ಅಂತ. ಅಲ್ಲೇನು ದೂರದಲ್ಲಿ ಕಾಣ್ತಿದೆಯಲ್ಲ ಅದೇ ಸುಪ್ಪತ್ತಮ್ಮ ಅಂತ. ಆ ಸುಪ್ಪತ್ತಮ್ಮಾಸಿನೂ ಕೂಡ ದರ್ಶನಕ್ಕೆ ಹೋಗ್ಬೋದು. ಅಲ್ಲಿ ದರ್ಶನಕ್ಕೆ ಹೋಗೋ ಅವಕಾಶ ನಾವೇ ಪಡ್ಕೋಬೇಕು. ಅದು ಹೇಗಂದರೆ ಆರ್ಜಿತ ಸೇವೆಸ್ ಅಂತ ಟಿಕೆಟ್ ಬಿಡ್ತಾರಲ್ವ, ಅವನ್ನ ಬುಕ್ ಮಾಡಿಕೊಂಡ್ರೆ ನಾವು ಅದರ ಏನು ಸುಪ್ಪತ್ತಮ್ಮಾಸಿ ಹೋಗೋಕ್ಕೆ ನಮಗೆ ಎಂಟ್ರಿ ಇರುತ್ತೆ. ಇಲ್ಲ ಸುಪ್ಪತ್ತಮ್ಮಾಸಿ ಹೋದರೆ 1 ಅವರ್ 1.5 ಅವರಲ್ಲೆಲ್ಲ ನಮಗೆ ದರ್ಶನ ಆಗುತ್ತೆ. ಸುಪ್ಪತ್ತಮ್ಮಗೆ ಹೋಗ್ಬೇಕಾದ್ರೆ ಕಲ್ಯಾಣೋತ್ಸವ, ಉಂಜಲ್ ಸೇವಾ, ಸಹಸ್ರ ದೀಪಾಲಂಕಾರ, ಆರ್ಜಿತ ಬ್ರಹ್ಮೋತ್ಸವ, ಈ 4 ಸೇವೆಗಳಲ್ಲಿ ನಾವು ಯಾವ ಸೇವೆನ ಬುಕ್ ಮಾಡಿಕೊಂಡ್ರೂ ಕೂಡ ಸುಪ್ಪತ್ತಮ್ಮಾಸಿಂದನೇ ಎಂಟ್ರಿ ಇರುತ್ತೆ. ಆರಾಮಾಗಿ ಸೇವೆ ಕೂಡ ನೋಡಿ ದರ್ಶನ ಕೂಡ ಆರಾಮಾಗಿ ಮಾಡ್ಕೋಬೋದು. ಆ ಎಂಟ್ರಿ ಪಾಯಿಂಟ್ ಬಂದು ಸುಪ್ಪತ್ತಮ್ಮ ಆಗಿರುತ್ತೆ, ಅದನ್ನು ಸುಪ್ಪತ್ತಮ್ಮ ಅಂತ ಕರೀತಾರೆ. ಫ್ರೆಂಡ್ಸ್, ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ವೆಂಕಟೇಶ್ವರ ಸ್ವಾಮಿ ಇದ್ರ ಹತ್ರ, ವಿಗ್ರಹ ಹತ್ರ. ಇಲ್ಲಿ ಅದೇ TTD ಚಾನಲಲ್ಲಿ ಏನು ಪ್ರೋಗ್ರಾಮ್ಸ್ ಎಲ್ಲ ನಡೆಯುತ್ತಲ್ಲ ಆ ಜಾಗನೇ ಇದು. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್, ನಾವು ನೆಕ್ಸ್ಟ್ ಬಂದಿದ್ದೆ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಸೋಣ ಅಂತ. ಆಗ ಕಾಯಿ ತೊಗೋಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ಕಾಯಿ ತೊಗೊಳ್ಳೋ ಕೌಂಟರ್ ಹತ್ರ ಬಂದಿದ್ವಿ. ಇಲ್ಲಿ ಒಂದೊಂದು ಕಾಯಿ 20 ರೂಪೀಸ್ ಅಷ್ಟೇ. ನಾವು 2 ಕಾಯಿ ತೊಗೊಂಡು ಕರ್ಪೂರ ತೊಗೊಂಡಿದ್ವಿ. ತೊಗೊಂಡು ಬನ್ನಿ ಫ್ರೆಂಡ್ಸ್, ಈಗ ಪೂಜೆ ಮಾಡೋಕ್ಕೆ ಹೋಗೋಣ. ಅಲ್ಲಿ ಮೇಲ್ಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಹೋಗ್ಬೇಕಂದ್ರೆ ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಈ ಥರ ಸ್ಟೆಪ್ಸ್ ಹತ್ಕೊಂಡೋದ್ರೆ ಮುಂದೆ ನಮಗೆ ದೇವಸ್ಥಾನ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಇದೇ ಕಾಯೆಲ್ಲ ಹೊಡೆದು ಪೂಜೆ ಮಾಡೋ ಅಂಥ ಜಾಗ. ಇದನ್ನು ಅಖಂಡ ಪೂಜೆ ಮಾಡೋ ಸ್ಥಳ ಅಂತ ಕೂಡ ಕರೀತಾರೆ. ಇಲ್ಲಿ ನಾವೇನೇನು ಬೇಡಿಕೆ ಇದೆಯೋ ಬೇಡ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು. ನೆಕ್ಸ್ಟ್ ಬಂದಿದೆ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ. ಈಗೇನು ತೋರಿಸ್ತಿದ್ದೀನಲ್ಲ ಅದೇ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಕೂಡ ಎದುರುಗಡೆನೇ ಇದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ. ನೀವು ಒಂದ್ಸಲ ವಿಸಿಟ್ ಕೊಡಿ. ಫ್ರೆಂಡ್ಸ್, ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ. ಇಲ್ಲಿ ಕೂಡ ಶಾಪಿಂಗ್ ಮಾಡೋಕ್ಕೆ ತುಂಬಾ ಅಂಗಡಿಗಳಿದೆ. ಹಂಗೆ ಶಾಪಿಂಗ್ ಮಾಡ್ತಾ ಅಲ್ಲಿ TTD ಜಲಪ್ರಸಾದ ಕೂಡ ಇತ್ತು. ಇಟ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಅಖಂಡ ಭಜನಾ ಮಂದಿರ ಹತ್ರ. ಇಲ್ಲಿ ಭಜನೆ ಕೂಡ ಮಾಡ್ತಿದ್ರು, ಅದನ್ನು ಹಾಕ್ತೀನಿ ನೋಡಿ. ఆదివరము నాడు మేమొస్తాము సామి, నీకు అందమైన పూలను తెస్తాము సామి. ఆదివరము నాడు మేమొస్తాము సామి, నీకు అందమైన పూలను తెస్తాము సామి. భలే ఉన్నావు సామి, నీ మీద పూలు చల్లా. భలే ఉన్నావు సామి, నీ మీద పూలు చల్లా. సోమవారము నాడు మేమొస్తాము సామి, నీకు సన్నజాతి పూలను తెస్తాము సామి. సోమవారము నాడు మేమొస్తాము సామి, నీకు సన్నజాతి పూలను తెస్తాము సామి. భలే ఉన్నావు సామి, నీ మీద పూలు చల్లా. భలే ఉన్నావు సామి, నీ మీద పూలు చల్లా. మంగళవారము నాడు మేమొస్తాము సామి, నీకు మందార పూలను తెస్తాము సామి. మంగళవారము నాడు మేమొస్తాము. ಫ್ರೆಂಡ್ಸ್, ಅಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ಭಜನೆ ಎಲ್ಲ ಕೇಳಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಊಟ ಮಾಡೋಣ ಅಂತ, ಅಂದರೆ ದೇವ್ರ ಪ್ರಸಾದ ಸ್ವೀಕರಿಸೋಣ ಅಂತ ವೆಂಗಮಾಂಬ ಅನ್ನ ಪ್ರಸಾದ ಕೇಂದ್ರ ಹತ್ರ ಬಂದಿದ್ದೀವಿ. ಇದು ಒಳಗಡೆ ಎಂಟ್ರೆನ್ಸ್ ಪಾಯಿಂಟು. ಇಲ್ಲೂ ಕೂಡ ನೀಟಾಗಿ ಹೈಜಿನಿಕ್ಕಾಗಿ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆರಾಮಾಗಿ ಊಟ ಮಾಡ್ಬೋದು. ಇಲ್ಲಿ ಫ್ರೀಯಾಗಿ ಊಟ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ಎದುರುಗಡೆ ಏನು ಫೋಟೋ ತಗೊತಿದ್ರಲ್ಲ, ಇದು ಇನ್ನು ತಿರುಮಲ ರೂಟ್ ಮ್ಯಾಪ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್, ಎಷ್ಟು ಕ್ಲಿಯರಾಗಿದೆ. ಮೇಲ್ಗಡೆ ಹಾಲಿಗೆ ಬಿಟ್ಟಿದ್ರೆ ನಾನು ಕ್ಲಿಯರಾಗಿ ತೋರಿಸ್ತಿದ್ದೆ. ಇದು ನಮಗೆ ಊಟಕ್ಕೆ ಕೆಳಗೆ ಬಿಟ್ಟಿದ್ರು, ಹಾಗಾಗಿ ಕೆಳಗಿಂದನೇ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಹಾಲು 4, 5, 6, 10 ಹಾಲೇನೋ ಇರಬೇಕು. ಕೆಳಗಡೆ ಸುಮಾರು ಹಾಲು, ಮೇಲ್ಗಡೆನೂ ಸುಮಾರು ಹಾಲಿದೆ. ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದೆ ಒಳಗಡೆ ಹಾಲು, ವೆಂಗಮಾಂಬ ಅನ್ನ ಪ್ರಸಾದ ಕೇಂದ್ರದ ಹಾಲು. ತಿಂಡಿ ಕೊಟ್ಟಿದ್ರು, ನಾವು ತಿಂಡಿಗೆ ಬಂದಿದ್ವಲ್ಲ, ತಿಂಡಿ ಮುಗಿಸಿ ನಾವು ಹೋಗ್ತಾಯಿದ್ದೀವಿ. ತಿಂಡಿ ತಿನ್ನುವಾಗ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನೋಡಿ ಫ್ರೆಂಡ್ಸ್. ಎಲ್ಲ ತಿಂಡಿ ತಿಂತಿದ್ದಾರೆ. ಒಂದು ಸರಿಗೆ 1000 ಜನ ಊಟ ಮಾಡೋವಷ್ಟು ದೊಡ್ಡ ಹಾಲು. ತುಂಬಾ ಚೆನ್ನಾಗಿದೆ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ.
ಫ್ರೆಂಡ್ಸ್ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ತಿರುಮಲದಲ್ಲೆಲ್ಲ ಅಡ್ಡಾಡಿ ನೆಕ್ಸ್ಟ್ ನಾವು ಕೆಳಗಡೆ ಪದ್ಮಾವತಮ್ಮನ ದೇವಸ್ಥಾನ, ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ, ಕೆಳಗಡೆ ಹೋಗೋಣ ಅಂತ ತಿರುಮಲದಲ್ಲಿ ತಿರುಪತಿಗೆ ಹೋಗೋ ಬಸ್ನ ಹತ್ತಿದ್ದೀವಿ. ಇನ್ನೇನು ಬಂದಿದ್ದಕ್ಕೂ ಸ್ವಾಮಿ ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಬಂದು ನಮಗೆ 4 ಅವರ್ ಆಯಿತು. ನಾವು ಸಂಜೆ 4 ಗಂಟೆಗೆ ನಿಂತ್ಕೊಂಡಿದ್ವಿ. ನಮಗೆ ನೈಟ್ 9 ಗಂಟೆ ಹಂಗಾಯಿತು. ಅದು ನಮಗೆ ಎಂಟ್ರಿ ಪಾಯಿಂಟ್ ಬಂದು ATGS ಸರ್ಕಲಲ್ಲಿತ್ತು. ತುಂಬ ಏನು ನಡೆಸಲಿಲ್ಲ. ಜೈಲಲ್ಲಿ 1 ಅವರ್ ಕೂಡ ಹಾಕಿದ್ರು ಅಷ್ಟೇ. ಆರಾಮಾಗಿ ಎಲ್ಲ ಸ್ವಾಮಿ ದರ್ಶನ ಕೂಡ ಕಣ್ಣು ತುಂಬ ಚೆನ್ನಾಗೇ ಆಯಿತು. ನನ್ನ ಎಕ್ಸ್ಪೀರಿಯೆನ್ಸ್ ಬಂದು ದರ್ಶನ ಹತ್ತಿರದಿಂದನೇ ಆಯಿತು ಅಂತ ಅಂದ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ನಾನು ಮತ್ತೆ ನಿಮಗೆ ಪದ್ಮಾವತಿ ಅಮ್ಮ ದೇವಸ್ಥಾನದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ. ಫ್ರೆಂಡ್ಸ್, ಫೈನಲಿ ಈಗ ಪದ್ಮಾವತಿ ಅಮ್ಮನ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇಲ್ಲಿಗೆ ಬರೋಕ್ಕೆ ನಾವು ತಿರುಪತಿ ಬಸ್ ಸ್ಟ್ಯಾಂಡಲ್ಲಿ ಇಳಿದು ತಿರುಪತಿಯಲ್ಲೇನೆ ತಿರುಚನೂರು ಅಂತ ಊರಿಂದು ಬಸ್ ಇರುತ್ತೆ. ಆ ಬಸ್ಸಿಗೆ ಹತ್ಕೊಂಡ್ರೆ ಒಬ್ಬರಿಗೆ 30 ರೂಪೀಸ್ ಚಾರ್ಜ್ ಕೊಟ್ಟರೆ ದೇವಸ್ಥಾನದ ಹತ್ರನೇ ಕರ್ಕೊಂಬಂದು ಬಿಡುತ್ತೆ. ಆರಾಮಾಗಿ ಇಲ್ಲಿ ಬಂದು ದರ್ಶನ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಅಲ್ಲಿ ಅಮ್ಮನವರಿಗೆ ಏನು ಸಹಸ್ರ ದೀಪಾಲಂಕಾರ ಸೇವೆ ನಡೀತಿದೆ. ತುಂಬಾ ಚೆನ್ನಾಗಿತ್ತು. ನೋಡಿ ಕಣ್ಣು ತುಂಬ್ಕೊಂಡ್ವಿ ನಾವು. ಅದಾದಮೇಲೆ ಇದೇನು ತೋರಿಸ್ತೀನಲ್ಲ, ಇದು ಅಖಂಡ ಪೂಜೆ ಮಾಡುವಂಥ ಜಾಗ. ತಿರುಮಲದಲ್ಲಿ ಹತ್ರ ಇದೆಯೋ ಅದೇ ಥರನೇ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇದೆ ಪದ್ಮಾವತಿ ಅಮ್ಮನ ದೇವಸ್ಥಾನದ ಮುಂಭಾಗ, ಅಂದರೆ ಮುಂದೆಗಡೆ ಬಾಗಿಲು. ತುಂಬಾ ಚೆನ್ನಾಗಿದೆ. ಈ ಶೆಲ್ಟ್ರು ಕೂಡ ಹಾಕಿದ್ದಾರೆ. ಹಾಗಾಗಿ ಗೋಪುರನ ಫುಲ್ಲು ಕ್ಲಿಯರಾಗಿ ತೋರ್ಸೋಕ್ಕಾಗಿಲ್ಲ. ಬಿಸಿಲು ಅಂತ ಎಲ್ಲ ಕವರ್ ಮಾಡಿದ್ದಾರೆ. ಹಾಗಾಗಿ ಇಲ್ಲೂ ಕೂಡ ತುಂಬ ಅಂಗಡಿಗಳಿದೆ. ಏನಾದರೂ ಪರ್ಚೇಸ್ ಮಾಡೋದಿದ್ರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಜನ ಕೂಡ ಇದ್ದರು. ನಾವು ಇಲ್ಲಿ ದರ್ಶನ ಬೇಗನೆ ಆಯಿತು. ನಾವು ಕರೆಕ್ಟಾಗಿ ತಿರುಮಲ ಬಿಟ್ಟಾಗ 3 ಗಂಟೆ ಆಗಿತ್ತು. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 4 ಗಂಟೆ ಆಯಿತು. 5 ಗಂಟೆ ಕ್ಲೋಸ್ ಅಲ್ವಾ ದರ್ಶನ. ಹಾಗಾಗಿ ಬೇಗ ಹೋಗಿ ನಿಂತ್ಕೊಂಡಿದ್ದಕ್ಕೆ ಬೇಗ ಒಂದು 4:15 ಅಷ್ಟೊತ್ತಿಗೆಲ್ಲ ದರ್ಶನ ಆಯಿತು. ದರ್ಶನ ಮುಗಿಸಿ ಹಿಂಗೆ ದೇವಸ್ಥಾನದ ಸುತ್ತಮುತ್ತ ಓಡಾಡೋಣ ಅಂತ ಓಡಾಡ್ತಾ ಇದ್ದೀವಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇನ್ನೂ ಏನೇನಿದೆ ನೋಡೋಣ ಪದ್ಮಾವತಿ ಅಮ್ಮನ ದೇವಸ್ಥಾನದಲ್ಲಿ. ನೋಡಿ ಫ್ರೆಂಡ್ಸ್, ಇದು ಏನು ಪದ್ಮಾವತಿ ಅಮ್ಮನವರ ಪುಷ್ಕರಣಿ. ಇದು ತುಂಬಾ ಚೆನ್ನಾಗಿದೆ. ಪುಷ್ಕರಣಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಓಪನ್ ಇರುತ್ತೆ. ಅಷ್ಟರಲ್ಲಿ ನಾವು ಯಾವಾಗ ಬೇಕಾದ್ರೂ ಬಂದು ಸ್ನಾನ ಮಾಡ್ಬೋದು.
ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಪದ್ಮಾವತಿ ಅಮ್ಮನ ದೇವಸ್ಥಾನದಲ್ಲೂ ಕೂಡ ಲಾಡು ಪ್ರಸಾದ ಸಿಗುತ್ತೆ, ಬಟ್ ಅದನ್ನು ಫ್ರೀಯಾಗಿ ಕೊಡೋಲ್ಲ, ಅದಕ್ಕೂ ನಾವು ದುಡ್ಡು ಕೊಟ್ಟು ತೊಗೋಬೇಕು. ಫ್ರೆಂಡ್ಸ್, ಲಾಡು ಪ್ರಸಾದದ ಕೌಂಟ್ರ್ ಬಂದು ಪದ್ಮಾವತಿ ಅಮ್ಮನ ದೇವಸ್ಥಾನದ ಎಡಭಾಗದಲ್ಲಿ ಇದೆ. ದೀಪಾಲಂಕಾರ ಸೇವೆ ನಡೀತೈತಲ್ಲ, ಅದರಲ್ಲಿ ಸ್ಟ್ರೈಟ್ ಹೋದರೆ ಲಾಡು ಕೌಂಟರ್ ಸಿಗುತ್ತೆ. ಬೇಕಾದ್ರೆ ನಾವು ಲಾಡು ಪ್ರಸಾದ ಕೂಡ ತೊಗೋಬೋದು. ಫ್ರೆಂಡ್ಸ್, ಪದ್ಮಾವತಿ ಅಮ್ಮನ ದರ್ಶನದಲ್ಲೂ ಸ್ಪೆಷಲ್ ಎಂಟ್ರಿ ದರ್ಶನ 2 ಇರುತ್ತೆ. ಒಂದು 200, ಇನ್ನೊಂದು 50 ರೂಪೀಸ್. 50 ರೂಪೀಸ್ನ ಜನರಲ್ ಕ್ಯೂಗೆ ಜಾಯಿನ್ ಮಾಡ್ತಾರೆ, ಅದು ಕೂಡ ದರ್ಶನ ಬೇಗನೆ ಆಗುತ್ತೆ. ಇನ್ನೊಂದು ಮಾಮೂಲಿ ಜನರಲ್ ದರ್ಶನನೂ ಬೇಗ ಆಗುತ್ತೆ. ಕೆಲವು 200 ರೂಪೀಸ್ ಸ್ಪೆಷಲ್ ದರ್ಶನ ಟಿಕೆಟ್ ತೊಗೋತಾರೆ, ಇನ್ನು ಕೆಲವರು 50 ರೂಪೀಸ್ ತೊಗೋಬೋದು. ಇದರಲ್ಲಿ 3 ಟೈಪ್ ಆಫ್ ದರ್ಶನ ಇದೆ. ಫ್ರೆಂಡ್ಸ್, ನಾವು ಅಲ್ಲಿಂದ ಬಂದಿದ್ದೆ ನೆಕ್ಸ್ಟ್ ಪಾರ್ಕಿಗೆ ಹೋಗೋಣ ಅಂತ. ಇದು ಅದೇ ಲಾಡು ಕೌಂಟರಿಂದ ನೋಡಿದ್ರೆ ಸ್ಟ್ರೈಟ್ ಕಾಣಿಸುತ್ತೆ. ಪಾರ್ಕು ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಯಾರೂ ಹೋಗಲ್ಲ. ಪಾರ್ಕ್ ಮಾತ್ರ ಒಳಗೆ ತುಂಬಾ ಚೆನ್ನಾಗಿದೆ. ಆರಾಮಾಗಿ ಕೂತ್ಕೊಂಡು ಸ್ಟೇ ಮಾಡ್ಬೋದು. ಇಲ್ಲೇನೋ ಪ್ರೋಗ್ರಾಮ್ ನಡೀತಿತ್ತಂತೆ, ಹಾಗಾಗಿ ಎಲ್ಲ ಡೆಕೋರೇಷನ್ ಮಾಡಿ ಹಂಗೆ ಬಿಟ್ಟಿದ್ರು. ನಾವು ಹೋಗೋಷ್ಟೊತ್ತಿಗೆಲ್ಲ ಪ್ರೋಗ್ರಾಮ್ ಕ್ಲೋಸ್ ಆಗಿತ್ತು. ಇಲ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ ಪಾರ್ಕು. ನಾನು ಆಲ್ಮೋಸ್ಟ್ ನನ್ನ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ನೀವು ಒಂದ್ಸರಿ ಇಲ್ಲಿಗೆ ವಿಸಿಟ್ ಕೊಡಿ. ಬನ್ನಿ ಫ್ರೆಂಡ್ಸ್, ಪಾರ್ಕೆಲ್ಲ ಹೇಗಿದೆ ಅಂತ ನೋಡೋಣ. ಫ್ರೆಂಡ್ಸ್, ಅಲ್ಲೆಲ್ಲ ದೇವಸ್ಥಾನ ಎಲ್ಲ ನೋಡ್ಕೊಂಡು ನಾನು ನೆಕ್ಸ್ಟ್ ಬಂದಿದ್ದೆ ಅನ್ನ ಪ್ರಸಾದ ಊಟ ಮಾಡೋಣ ಅಂತ. ಇಲ್ಲಿ ಸಂಜೆ 6ರಿಂದ 10 ಗಂಟೆ ತನಕ ಕೊಡ್ತಾರೆ, ಮತ್ತು ಬೆಳಗ್ಗೆ 11 ಗಂಟೆಯಿಂದ 3 ಗಂಟೆ ತನಕ ಊಟ ಇರುತ್ತೆ. ನಾವು ಸಂಜೆ ಬಂದ್ವಲ್ಲ, ಹಾಗಾಗಿ 6 ಗಂಟೆಗೆ ಊಟ ಮಾಡ್ಕೊಂಡು ಹೊರಡೋಣ ಅಂತ ಕೌಂಟ್ರ್ ಹತ್ರ ಬಂದಿದ್ದೀವಿ. ನೋಡಿ, ಇದೆ ಅನ್ನ ಪ್ರಸಾದ ಕೌಂಟರ್. ನೀವು ಒಂದ್ಸರಿ ಬಂದು ಊಟ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಊಟ ಎಲ್ಲ ಮುಗಿಸಿ ಬರೋ ಅಷ್ಟೊತ್ತಿಗೆ 6:30 ಆಯಿತು. ಊಟ ಅಂದರೆ ಫುಲ್ ಬಾಳೆ ಎಲೆ ಊಟ ಕೊಡೋಲ್ಲ, ಬೊಫೆ ಸಿಸ್ಟಮಲ್ಲಿ ಅನ್ನ ಸಾಂಬಾರು ಮೊಸರನ್ನ ಇರುತ್ತೆ. ನಾವು ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ತಿನ್ಬೋದು. ಫ್ರೆಂಡ್ಸ್, ಅದೇ ನಾವು ಬೆಳಗ್ಗೆ 11 ಗಂಟೆಯಿಂದ 3 ಗಂಟೆ ತನಕ ಕೊಡ್ತಾರಲ್ಲ, ಅದು ತಿರುಮಲದಲ್ಲಿ ಏನು ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರದಲ್ಲಿ ಯಾವ ಥರ ಊಟ ಕೊಡ್ತಾರಲ್ಲ, ಫುಲ್ ಬಾಳೆ ಎಲೆ ಊಟ ಅದೇ ಥರ ಕೊಡ್ತಾರೆ. ಸಂಜೆ ಹೊತ್ತಾಗಿರೋದ್ರಿಂದ 6ರಿಂದ 10 ತನಕ ಬಫೆ ಸಿಸ್ಟಮೇ ಊಟ ಇರುತ್ತೆ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾರು ಊಟ ಮಾಡಿಲ್ಲ, ಒಂದ್ಸರಿ ಹೋಗಿ ಊಟ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಹೊಟ್ಟೆನೂ ತುಂಬುತ್ತೆ. ಫ್ರೆಂಡ್ಸ್, ಇದು ದೇವಸ್ಥಾನದ ನೈಟ್ ವ್ಯೂ, ಅಂದರೆ ಲೈಟಿಂಗ್ಸ್ ಎಲ್ಲ ಹಾಕಿರೋದು ತುಂಬಾ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಫ್ರೆಂಡ್ಸ್, ನಾವು ನೆಕ್ಸ್ಟ್ ಬಂದಿದ್ದು ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 8 ಗಂಟೆ ಆಯಿತು. ಇಲ್ಲಿಗೆ ಬಂದು ಇಲ್ಲೂ ಎಲ್ಲ ಶಾಪಿಂಗ್ ಮಾಡೋದಿತ್ತು, ಮಾಡಿಕೊಂಡು ದೇವ್ರ ದರ್ಶನ ಕೂಡ ಮಾಡಿದ್ವಿ. ಇಲ್ಲೂ ಕೂಡ ಒಂದು 1/2 hour ಆಗುತ್ತೆ ದರ್ಶನ. ಫ್ರೀ ದರ್ಶನಕ್ಕೆ ಹೋಗಿದ್ವಿ. ದರ್ಶನ ಮುಗಿಸಿ ಬಂದು ಪ್ರಸಾದ ಕೊಟ್ಟರು. ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ತಿಂದು ನಾವು ನಮ್ಮ ತಿರುಮಲ ಯಾತ್ರೆನ ಈ ದೇವಸ್ಥಾನಕ್ಕೆ ಬಂದು ಎಂಡ್ ಮಾಡ್ತೀವಿ. ಅಲ್ಲಿಗೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನ ಸಿಕ್ತಂದರೆ ನಮ್ಮ ಇದು ಪ್ರಯಾಣ, ತಿರುಪತಿ ಪ್ರಯಾಣ ಮುಗೀತಂತ. ನಾವು ನೆಕ್ಸ್ಟು ಬಸ್ಸಿಗೆ ಹೋಗಬೇಕಾಗಿರೋದ್ರಿಂದ ಬೇಗ ಹೊರಡಬೇಕು, ಹಾಗಾಗಿ ಹೋಗ್ತಿದ್ದೀವಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.